ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ಲೇಯರ್ಡ್ ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನೋಡಿ 2 ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಆಮ್ಚೂರ್ ಪೌಡರು, ಕೊರಿಯಾಂಡರ್ ಪೌಡರು, ಗರಂ ಮಸಾಲ ಎಲ್ಲ ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ಚಪಾತಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೆಂಪು ಮೆಣಸಿನ ಪುಡಿನೂ ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನು. ಈ ಬಾಕಿ ಎಲ್ಲ ಅರ್ಧ ಸ್ಪೂನ್ ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದನ್ನ ಮೇಲೆ ಇದಕ್ಕೊಂದು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೋಬೇಕು, ಯಾಕೆಂದರೆ ಇದು ನೀರು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಒಂದು ಸ್ಪೂನ್ ಬೇಸನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಅದನ್ನು ಕೂಡ ಇದನ್ನು ಚೆನ್ನಾಗಿ ಇವಾಗ ಕೈಯಲ್ಲೇ ಕಲಿಸ್ಕೊಂಬಿಡೋಣ. ಈರುಳ್ಳಿ ಅವಾಗ ಬಿಡಿ 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 ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಕೈಯಲ್ಲೇ ಕಲಿಸ್ಕೋಬೇಕು. ಈಗ ಉಂಡೆ ಮಾಡಿಕೊಂಡು ಸ್ವಲ್ಪ ದಪ್ಪನೇ ಇರಲಿ, ಚಪಾತಿಗಿಂತ ಒಂಚೂರು ದಪ್ಪ ಇರಲಿ ಉಂಡೆ. ಸ್ವಲ್ಪ ದಪ್ಪದಾಗೆ ಹರ್ಕೋಬೇಕು ಅದನ್ನು. ಈಗ ಹರ್ಕೊಂಡು ಎರಡು ಚಪಾತಿ ಮಾಡ್ಕೊಳ್ಳೋಣ. ಈಗ ಒಂದ್ರ ಮೇಲೆ ಈರುಳ್ಳಿನ ಸ್ಟಫ್ ಮಾಡಿಕೊಂಡು ಮೇಲೆ ಇನ್ನೊಂದನ್ನು ಕವರ್ ಮಾಡ್ಕೋಬೇಕು. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಈಗ ನೋಡಿ ಕಡ್ಲೆಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನೇ ಮಾಡಿದ್ರು ಅದು ಈರುಳ್ಳಿ ಉಪ್ಪು ಬಿದ್ದ ತಕ್ಷಣ ನೀರು ಬಿಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಕಡ್ಲೆಟ್ ಹಾಕಿ ಸಮ ಮಾಡ್ಕೋಬೇಕು. ಈಗ ಅದನ್ನು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು. ನಾನು 2 ಸ್ಪೂನ್ ಕಡಲೆಟ್ ಹಾಕ್ಕೊಂಡೆ ಅದಕ್ಕೀಗ. ಈಗ ಸಮವಾಗಿ ಹರಡ್ಕೊಂಡಿದ್ದೀನಿ ಈರುಳ್ಳಿನ. ಈಗ ಅದ್ರ ಮೇಲೆ ಇನ್ನೊಂದು ಚಪಾತಿ ಇದೆಯಲ್ಲ, ಅದನ್ನು ಕವರ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳೋದು. ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮತ್ತೆ ತಿರ್ಗಾ ಲತ್ತೋಡಿಯಿಂದ ಏನು ಅರಿಯೋದು ಬೇಕಿಲ್ಲ ಇದಕ್ಕೆ, ಯಾಕೆಂದರೆ ನಾವು ಅದನ್ನು ಸಮವಾಗಿ ಹರಡ್ಕೊಂಡಿದ್ದೀವಲ್ಲ ಈರುಳ್ಳಿನ. ಮತ್ತೆ ಲತ್ತೋಡಲ್ಲಿ ಮತ್ತೆ ತಿರ್ಗಾ ಅರಿಯೋದು ಬೇಕಿಲ್ಲ ಅದನ್ನು. ಈಗ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೋಲ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ್ಮೇಲೆ. ನೋಡಿ ಈಗೆಲ್ಲ ರೋಲ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಇದನ್ನು ಒಂದೊಂದಾಗಿ ಹರಿದ್ಬಿಟ್ಟು ಪರಾಟ ಮಾಡಿಕೊಂಡು ಬೇಯಿಸ್ಕೊಳ್ಳೋದು. ಈಗ ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದರೆ ಎಳ್ಳು ಹಾಕ್ಕೋಬೋದು. ಬಿಳಿ ಎಳ್ಳು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಎರಡು ಕಡೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಾಗಿ ಬರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ಈರುಳ್ಳಿ ಪರಾಟ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೇನು ನಾವು ನೆಂಚ್ಕೊಳ್ಳೋಕೆ ಬೇಕು ಅಂತಲೇ ಏನಿಲ್ಲ, ತುಪ್ಪ ಹಾಕ್ಕೊಂಡು ಇಲ್ಲ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಇದಾಯ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಬಂತದು, ಕ್ರಿಸ್ಪಾಗಿ ಬಂದಿದೆ. ಈಗ ಅದೇ ಥರ ಉಳಿದ ಪರಾಟಗಳು ಕೂಡ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಇದನ್ನು. ತುಂಬ ಟೇಸ್ಟಿಯಾಗಿರುತ್ತೆ ಪರೋಟ. ಟ್ರೈ ಮಾಡಿ ನೀವು ಕೂಡ. ನೋಡಿ ಆಯ್ತು ಎಲ್ಲನೂ.
ಇಷ್ಟ ಆದರೆ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.